63/2022 ಒಳಗೆ ಯಾವಾಗ ಇದನ್ನ ಹಿಂದೆ ತಕ್ಕೋಬೇಕಂತೇಳಿ 1 ಮಿನಿಟ್ ಹಿಂದೆ ತಕ್ಕೋಬೇಕಂತ ನಿರ್ಣಯ ಆಯ್ತು ಸರ್ಕಾರದಿಂದ. ಬಜೆಟ್ ಮೇಲೆ ಯಾವ ಕೊಡೋದು ಅಧ್ಯಕ್ಷರೇ? ಮಾತಾಡಕ್ಕೆ ಅವಕಾಶ ಕೊಟ್ರೆ ಅಲ್ಲ, ಎರಡೆರಡು ಬಾರಿ ಮಾತಾಡ್ತಿರಲ್ರಿ ನೀವು. 10 ನಿಮಿಷ ಮಾತಾಡಿದಿರಿ, ಯಾರು ನಿಮ್ಗೆ ಮಾತಾಡ್ಲಿಕ್ಕಿದ್ದಾರೆ ಬಜೆಟ್ ಬಜೆಟ್ ತುಂಬಾ ಜನ ಮಾತಾಡ್ಲಿಕ್ಕಿದ್ದಾರೆ. ಅಶ್ವತ್ಥ ಮಾತಾಡ್ಲಿಕ್ಕಿದ್ದಾರೆ. 20 ಜನ 69 ಮೇಲೆ ಮಾತಾಡಿದ್ದಾರೆ. ನಾವು ಕೂಡ ಬಜೆಟ್ ಮೇಲೆ ಮಾತಾಡ್ಬೇಕು. ಇದು 69 ನಿನ್ನೆಯಿಂದ ಇಲ್ಲ, ತಾವು ವೇಟ್ ಮಾಡ್ತಾ ಇದ್ದೀವಿ. ನಾವು ಅವ್ರು 10 ನಿಮಿಷ ಯಾರು ಅಪ್ಡೇಟ್ ಮಾಡಿಲ್ಲ, ಅವ್ರು ಆರಾಮಾಗಿ ಮಾತಾಡಿದ್ರು. ಇನ್ನೊಂದು ಡಾಕ್ಯುಮೆಂಟ್ ಹಾಕಿಂದ ತಗೊಂಡು ಮತ್ತೆ 10 ನಿಮಿಷ ಮಾತಾಡ್ಬೇಕು ಅಂದ್ರೆ ಇಲ್ಲ ಆಗುದಿಲ್ಲ. ಬಜೆಟ್ ಮೇಲೆ ಮಾತಾಡಬೇಕು. ಅವ್ರು ಆಲ್ರೆಡಿ ಮಾತಾಡಿದ್ದಾರೆ, ಆಲ್ರೆಡಿ ವಿಸ್ತಾರವಾಗಿ ಮಾತಾಡಿದ್ದಾರೆ. ಅಬ್ಜೆಕ್ಟ್ ಯಾರು ಕೂಡ ನೀವು ದಯವಿಟ್ಟು ಪ್ಲೀಸ್ ಅಧ್ಯಕ್ಷರು ತಾವು ಇರ್ಲಿಲ್ಲ, ಅವ್ರು ಮಾತಾಡುವಾಗ ಯಾರು ಹಸ್ತಕ್ಷೇಪ ಮಾಡಿಲ್ಲ. ಈಗ ನೀವು ಮಾತಾಡಿದ್ರಲ್ಲ ಮತ್ತೆ ಏನಿದೆ ಸರ್? 1 ಮಿನಿಟ್ ಸರ್, ಒಂದು ಡಾಕ್ಯುಮೆಂಟ್ ಕಾನೂನು ಇದು. ಏನಂತ ಹೇಳೋದು? ಯಾವಾಗ ಕೇಸನ್ನ ವಿಡ್ರಾಲ್ ಮಾಡ್ಕೋಬೇಕಂತ ಸರ್ಕಾರ ನಿಶ್ಚಯ ಮಾಡಿತು, ಅವಾಗ ಪ್ರೊಸೀಜರ್ ಮಾಡುತ್ತಾ ಸಂಬಂಧಪಟ್ಟಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗೆ ಲೆಟರ್ ಹೋಗುತ್ತಾ, ಈ ಕೇಸನ್ನು ಹಿಂದೆ ತಕ್ಕೊಬೇಕಂತ ಮಾಡೀವಿ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೊಡ್ರಿ ಅಂತೇಳಿ. ಹಿಂಪಡೆಯಲು ಮನವಿ ಯಾರು ಮಾಡಿದ್ರು? ತನ್ವೀರ್ ಸೇಠ್, ಮಾನ್ಯ ಶಾಸಕರು, ನರಸಿಂಹರಾಜ್ ಕ್ಷೇತ್ರದ ಇವರು ಮನವಿ ಮಾಡಿದ್ರು. 1 ಮಿನಿಟ್ ಸರ್, ಪ್ರಕರಣವನ್ನು ಅಲ್ಲಿ ಡಿಪಾರ್ಟ್ಮೆಂಟ್ ಏನ್ ಹೇಳುತ್ತೆ ಸರ್? ಡಿಪಾರ್ಟ್ಮೆಂಟ್ ಅಧ್ಯಕ್ಷರೇ ಮತ್ತೆ ರಿಪೀಟ್ ಮಾಡ್ತಾ ಇದ್ದಾರೆ ಸರ್. ಡಿಪಾರ್ಟ್ಮೆಂಟ್ ಮಾನ್ಯ ಅಧ್ಯಕ್ಷರೇ ಡಿಪಾರ್ಟ್ಮೆಂಟ್ ಅವರು ಮಾಡ್ತಾ ಇದ್ದಾರೆ. 15 ನಿಮಿಷ ಮಾತಾಡಿದ್ದಾರೆ, ಮತ್ತೆ ರಿಪೀಟ್ ಮಾಡ್ತಾ ಇದ್ದಾರೆ. ಆಯ್ತು ಏನು ಮಾತಾಡ್ತಿದ್ದೀರಿ? ಸದರಿ ಪ್ರಕರಣವನ್ನು ಹಿಂತೆಗೆದುಕೊಳ್ಳುವುದರಿಂದ ಹಳೇಬಳ್ಳಿ ಪೊಲೀಸ್ ಠಾಣೆಯ ಹದ್ದಿಯು ಮತೀಯವಾಗಿ ಅತಿ ಸೂಕ್ಷ್ಮ ಪೊಲೀಸ್ ಠಾಣೆಯಾಗಿದ್ದರಿಂದ ಈ ಪ್ರದೇಶದ ಜನರಿಗೆ ಕಾನೂನಿನ ಬಗ್ಗೆ ಭಯ ಇಲ್ಲದಂತಾಗಿ ಪುನಃ ಇಂಥ ಘಟನೆಗಳು ನಡೆಯುವ ಸಾಧ್ಯತೆಗಳು ಹೆಚ್ಚಾಗಿರುವುದರಿಂದ ಹಾಗೂ ಪೊಲೀಸ್ ಇಲಾಖೆಯು ಅಧಿಕಾರಿ ಸಿಬ್ಬಂದಿ ಜನರಿಗೆ ಕಾರ್ಯನಿರ್ವಹಣೆ ಮಾಡಲು ಸಹಜವಾಗಿ ಧೈರ್ಯದಿಂದ ಕಾರ್ಯನಿರ್ವಹಿಸಲು ಕಷ್ಟ ಸಾಧ್ಯವಾಗುತ್ತದೆ. ಅಲ್ಲದೆ ಈ ತರಹ ಘಟನೆಗಳು ಸಂಭವಿಸಿದಲ್ಲಿ ಕರ್ತವ್ಯ ನಿರ್ವಹಿಸಲು ಹಿಂದೇಟು ಹಾಕುವ ಮನೋಭಾವ ಹುಟ್ಟುತ್ತದೆ. ಅಲ್ಲದೆ ಪೊಲೀಸ್ ಸಿಬ್ಬಂದಿಯವರು ಮನೋಸ್ಥೈರ್ಯಕ್ಕೆ ಧಕ್ಕೆ ಉಂಟಾಗುತ್ತದೆ. ಸರ್ 1 ಮಿನಿಟ್ ಸರ್, ಕೊಟ್ಟರು. ನೆಕ್ಸ್ಟ್ ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಕೂಡ ಅವರು ಕೊಟ್ಟರು. ಏನ್ ಕೊಟ್ಟರು ಅವರು? 15 ನಿಮಿಷ 20 ನಿಮಿಷ ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ನಿರ್ವಹಣೆ ಮಾಡಲು ಸಹಜವಾಗಿ ಘಟನೆಗಳ ಹಿಂದೇಟಾಕುವ ಮನೋಭಾವ ಹುಟ್ಟುತ್ತದೆ. ಅಲ್ಲದೆ ಪೊಲೀಸ್ ಸಿಬ್ಬಂದಿಯವರ ಮನೋಸ್ಥೈರ್ಯಕ್ಕೆ ಉಂಟಾಗುತ್ತದೆ. ಮುಂದುವರಿಸಲು ಪ್ರೋತ್ಸಾಹಿಸಿದಂತಾಗುತ್ತದೆ. ಕಾನೂನು ಪರಿಪಾಲಕರಾದ ಪೊಲೀಸರ ಮೇಲಿನ ಗೌರವ ಕಡಿಮೆಯಾಗಿ ಕಾನೂನು ಬಾಹಿರ ಕೃತ್ಯ ಮಾಡುವವರಿಗೂ ಸಹ ಪ್ರೋತ್ಸಾಹ ನೀಡಿದಂತಾಗುತ್ತದೆ. ಆದ್ದರಿಂದ ಸದರಿ ಪ್ರಕರಣವನ್ನು ಹಿಂದೆ ನೀವು ಯಾರು ಕರೀತಾರೋ ಅವ್ರು ಮಾತಾಡ್ತಾ ಇದ್ದಾರೆ. ಕಳೆದ 10ನೇ ಬಾರಿ ಕರೆದಿರೋದು ಇದು. ಮಾತಾಡ್ತಾ ಇಲ್ಲ, ತಮ್ಗೆ 10 ಬಾರಿ ಕರೆದವ್ರು ಸರ್. ನೀವು ಮಾತಾಡಿ ಸರ್. ಮಾನ್ಯ ಅಧ್ಯಕ್ಷರೇ, ಮತ್ತೆ ಮಾನ್ಯ ಅಧ್ಯಕ್ಷರೇ,